ಕಟ್ ಮಾಡಬೇಕು. ವಾವ್, ಎಷ್ಟು ನೈಸಾಗಿ ಬಂದಿದೆ ನೋಡ್ಬೋದು. ಎಗ್ ಪಪ್ಪು ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಮಾಡುವುದು ತುಂಬ ಈಜಿ. ಎಗ್ ಪಪ್ಪು ಓವನ್ ಏನು ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಆಗ್ತವೆ ಎಗ್ ಪಪ್ ಈ ರೀತಿ ಮಾಡಿದರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೂಪರಾಗಿರುವಂಥ ಮನೆಯಲ್ಲಿ ಎಗ್ ಪಪ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈರುಳ್ಳಿ, ಒಂದು ಸ್ವಲ್ಪ 2 ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ, ಸ್ವಲ್ಪ ಖಾರ, ಸ್ವಲ್ಪ ಅರಿಶಿಣ, ಧನಿಯಾ ಪುಡಿ, ಗರಂ ಮಸಾಲ, ಇಷ್ಟೇ ನಾನು ಯೂಸ್ ಮಾಡಿರೋದು. 1-2 ಸ್ಪೂನ್, ಒಂದೇ ಸ್ಪೂನ್ ಎಣ್ಣೆ. ಲೆಂತ್ ಆಗುತ್ತೆ ಅಂತ ಮಾಡಿದ ಮೇಲೆ ತೋರ್ಸಕ್ಕೋಗ್ತೀನಿ ಅಷ್ಟೇ. ಸಿಂಪಲ್ ಆದಂಥ ಸ್ಟಫಿಂಗ್ ರೆಡಿ ಆಯಿತು. ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು 20 ನಿಮಿಷ ಆಯಿತು. ಇನ್ನು ಹಾಫ್ ಆನ್ ಅವರ್ ಬಿಡ್ತೀನಿ ಅಷ್ಟೇ. ಮೈದಾ ಹಿಟ್ಟಿಂದ ಇದು ಮಾಡ್ತಾ ಇರೋದು ನಾನು. ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಡ್ಬೇಕಷ್ಟೇ. ಈ ರೀತಿ ಮುಚ್ಚಿ ಇಟ್ಟಿನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್ ತುಪ್ಪ, ನಾ ಏನು ಸೋಡಾ ಅದು ಏನು ಹಾಕಿಲ್ಲ, ಅಷ್ಟೇ ಮಿಕ್ಸ್ ಮಾಡಿ. ಮಸಾಲ ಒಳಗೆ 2 ಮೊಟ್ಟೆನ ಒಡೆದು ಕಲಿಸಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗ್ತದೆ. ಎಗ್ ಪಪ್ ಟೇಸ್ಟಿಯಾಗಿ ಬರ್ತಾವೆ. 1-2 ಸ್ಪೂನಷ್ಟು ತುಪ್ಪನ ಫ್ರಿಜ್ಜಲ್ಲಿ ಇಟ್ಟು ಈ ರೀತಿ ಗಟ್ಟಿ ಆಗೋವರೆಗೂ ಬಿಟ್ಟಿದ್ದೀನಿ. ಇವಾಗ ಒಂದು 6 ಆಗ್ತವೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ 6 ಚಪಾತಿ ಆಗೋಷ್ಟು ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಅಗಲವಾಗಿ ಲಟ್ಟಿಸ್ಬೇಕು. ಈ ರೀತಿ ಅಷ್ಟೇ ಮೀಡಿಯಮ್ ಇರಬೇಕು, ಅಷ್ಟು ದಪ್ಪನೇ ಇರಬಾರ್ದು. ತುಂಬ ಚೆನ್ನಾಗಿ ಬರ್ತವೆ. ನಾ ಏನು ಸೋಡಾ ಅದು ಏನು ಹಾಕಿಲ್ಲ, ಉಪ್ಪು, ತುಪ್ಪ, ನೀರು ಅಷ್ಟೇ ಮಿಕ್ಸ್ ಮಾಡಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗ್ತವೆ. ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ಎಲ್ಲ ಕಡೆ ತುಪ್ಪ ಸವರಬೇಕು ಈ ರೀತಿ. ಒಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಬೇಕು, ತುಪ್ಪ ಸವರಿ. ಈ ರೀತಿ ಹಾಕೋದ್ರಿಂದ ಲೇಯರ್ ಲೇಯರ್ ಆಗಿ ಬರ್ತಾವೆ ಎಗ್ ಪಪ್ಪು. ಈಗ ಅದೇ ರೀತಿನ ಇನ್ನೊಂದನ್ನು ಮಾಡಿದ್ದೀನಿ. ಮತ್ತೆ ತುಪ್ಪ ಸವರ್ತಾ ಇದ್ದೀನಿ. ಇದು 3ನೇದ್ದು ಹಾಕ್ತಾ ಇರೋದು. ಮತ್ತೆ ಸ್ವಲ್ಪ ಹಿಟ್ಟು, ಮತ್ತೆ 4ನೇದಿದು. ಮತ್ತೆ ಹಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ. ಆಯ್ತಿದೆ ಲಾಸ್ಟ್. ಒಂದು ಸ್ವಲ್ಪ ಹಿಂಗೆ ಲಟ್ನೆಯಿಂದ ಲಟ್ಟಿಸ್ಬೇಕು ಅಗಲವಾಗಿ, ದಪ್ಪ ಆಗುತ್ತೆ. ಇಲ್ಲಾಂದರೆ ಅಗಲವಾಗಿ ಲಟ್ಟಣೆ ಆಗಿದೆ. ಇವಾಗ ಈ ಥರ ದಪ್ಪ ಇದ್ರೆ ಸಾಕು. ಕಟ್ ಮಾಡ್ತೀನಿ. ಲೇಯರ್ ಲೇಯರ್ ಆಗಿ ಬಂದಿದೆ ನೋಡ್ಬೋದು, ಎಷ್ಟು ನೈಸಾಗಿ ಬಂದಿದೆ ಅಂತ. ಇದೇ ರೀತಿ ಒಂದು 3 ಮೊಟ್ಟೆನ ತೊಗೊಂಡಿದ್ದೀನಿ. ಈ ರೀತಿ ಮಾಡಿ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ಕರಿಯೋಣ.
ತುಂಬ ಚೆನ್ನಾಗಿ ಆಗ್ತಾವ. ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ. ಸಿಂಪಲ್ ಆದಂಥ ಎಗ್ ಪಪ್ಸ್. ಇವಾಗ ಬೇಕ್ರಿಯಲ್ಲಿ ತಂದರೆ 20 ರೂಪಾಯಿಗೊಂದು, ಮನೆಯಲ್ಲೇ ಮಾಡಿದ್ರೆ 20 ರೂಪಾಯಿ ಮೊಟ್ಟೆ ತಂದು ಮನೆಯೆಲ್ಲರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತಾವೆ. ನೀವು ಟ್ರೈ ಮಾಡಿ ನೋಡಿ. ತುಂಬಾ ಈಜಿ ಮಾಡುವುದು. ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಸಾಕು. ಮನೆಯಲ್ಲೇ ತುಂಬ ಈಜಿಯಾಗಿ ಮಾಡ್ಕೋಬೋದು ಎಗ್ ಪಪ್ಪು. ಈ ರೀತಿ ಮೇಲೆ ಎಣ್ಣೆ ಹಾಕಿದರೆ ಸಾಕು. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡ್ಬೋದು. ಬಬಲ್ಸ್ ಬರ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಆಗಿದ್ವು. ಎರಡೇ ಸೈಡೆಲ್ಲ ಮಡಿಸ್ತಾ ಇದ್ದೆ ನಾನು. ಮಸಾಲೆ ಎಲ್ಲ ಎಣ್ಣೆ ಒಳಗೆ ಬೀಳುತ್ತೇನಂತ ಈ ರೀತಿ ಮಾಡಿದ್ದೀನಿ ಎಗ್ ಪಪ್ಪು. ತುಂಬ ಚೆನ್ನಾಗಿ ಬಂದಿದ್ವು. ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ತುಂಬ ಚೆನ್ನಾಗಿ ಬಂದಿವೆ. ಕಲರು ತುಂಬ ಚೆನ್ನಾಗಿದೆ. ಒಳಗೂ ತುಂಬ ಚೆನ್ನಾಗಿ ಸುಟ್ಟಿದೆ. ಹಿಟ್ಟು ಮೇನ್ ನೆನಿಬೇಕಿದು ಚೆನ್ನಾಗಿ. ಗಟ್ಟಿಯಾಗಿ ನಾದಬೇಕು. ಎಷ್ಟು ಗಟ್ಟಿಯಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರ್ತವೆ ಎಗ್ ಪಪ್ಪು. ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಆಗ್ತಾವೆ. ನೋಡ್ಬೋದು ಕಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಬಂದಿವೆ ಅಂತ. ತುಂಬ ಚೆನ್ನಾಗಾಗಿದೆ. ನೀವೊಮ್ಮೆ ಟ್ರೈ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋನ. ಎಲ್ಲನೂ ಖಾಲಿ ಆದವು. ನಮಗೆ ತುಂಬ ಚೆನ್ನಾಗಾಗಿದ್ವಿ ಅಂತ ತಿಂದರು ಎಲ್ಲರೂ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿವೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.